ನೀರಮಾನ್ವಿ ಯಲ್ಲಮ್ಮ ಜಾತ್ರೆ ಭಕ್ತರಿಗೆ ಸೌಲಭ್ಯ ಕೊರತೆ, ರೈತ ಸಂಘದ ಆಕ್ರೋಶ. ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದ ಯಲ್ಲಮ್ಮ ದೇವಿ ಜಾತ್ರೆ ಫೆಬ್ರವರಿ 6ರಿಂದ 8ರವರೆಗೆ ನಡೆಯಲಿದ್ದು, ಭಕ್ತರಿಗೆ ಕುಡಿಯುವ ನೀರು ಹಾಗೂ ಶೌಚಾಲಯದಂತಹ ಮೂಲಭೂತ ಸೌಲಭ್ಯಗಳು ಇಲ್ಲವೆಂದು ರೈತ ಸಂಘ ಆರೋಪಿಸಿದೆ. ಟೆಂಡರ್ ಪಡೆದವರಿಂದ ಬಾಕಿ ಇರುವ 40 ಲಕ್ಷ ರು ವಸೂಲಿ ಮಾಡದ ತಹಶೀಲ್ದಾರ್ ಭೀಮರಾಯ ಮೌನ ವಹಿಸಿದ್ದಾರೆ ಎಂದು ರೈತ ಸಂಘದ ಮುಖಂಡರು ಆರೋಪಿಸಿದ್ದಾರೆ. ಈ ಅವ್ಯವಸ್ಥೆಯಿಂದ ಮಾನ್ವಿಯ ಗೌರವಕ್ಕೆ ಧಕ್ಕೆ ಆಗ್ತಿದೆ ಎಂದು ಅವರು ಕಿಡಿಕಾರಿದ್ದಾರೆ. ತಾಲೂಕು ದಂಡಾಧಿಕಾರಿಗಳೇ ಭೀಮರಾಯ ರಾಮಚಂದ್ರ ಅವರೇ, ನೀವೇ ಮಾಡ್ತೀವಿ ಸರ್. ನೀವು ಅವ್ರು ಯಾಕ್ರಿ ಕ್ರಿಮಿನಲ್ ಕೇಸ್ ಮಾಡಿ ಅವ್ರು ಒಳಗಾಕ್ರಿ? 1 ರೂಪಾಯಿ 2 ರೂಪಾಯಿ ನೋಡ್ರಿ. ನೀರಮಾನ್ವಿ ಜಾತ್ರೆ ಅಭಿವೃದ್ಧಿ ಇಲ್ಲ. ಈಗ ಕಾಯಿ ಟೆಂಡರ್ ಆಗುತ್ತಾ, ಅದು ಮಳಿಗೆಗಳು ಟೆಂಡರ್ ಆಗ್ತಾ, ಮತ್ತು ಆಮೇಲೆ ಮಂಗಳಾರತಿ ಟೆಂಡರ್ ಆಗ್ತಾನಪ್ಪದು. ಅಲ್ಲಿ ಬರುವಂಥ ಇಲ್ಲಿ ನೋಡ್ರಿ ಜಾಗ ಟೆಂಡರ್ ಆಗ್ತಾನಪ್ಪಂಗ. ಇಲ್ಲಿರುವಂಥ ರೈತರು ಏನು ಮಾಡ್ಕೊತಾರೆ ಈಗ ಅಂದ್ರೆ, ಈಗ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಸಂಪೂರ್ಣವಾಗಿ ಇದರಲ್ಲಿ ವಿಫಲರಾಗಿದ್ದಾರೆ. ಅಂದ್ರೆ ನೋಡ್ರಿ 40 ಲಕ್ಷ ರೂಪಾಯಿ ಕೊಡಬೇಕು. ಯಾರು ಮೊದಲು ಆದಂಥ ಟೆಂಡರ್ದಾರ ಏನಪ್ಪದು, ಅವ್ರು ಯೋಚನೆ ಮಾಡಿರಿ ನೀವು. ಮಾಡಲಾರ್ದ ಏಕೆ ಮತ್ತು ನಿನ್ನೆ ಮೊನ್ನೆ ಟೆಂಡರ್ ಕಟ್ಟಿದ್ರೆ ಏನಪ್ಪದು, ಮತ್ತೆ ಮಾಡಿದ್ರೆ ಟೆಂಡರ್ ಏನಪ್ಪದು. ಇದು ನೋಡ್ರಿ ನೀರಮಾನ್ವಿ ಉಂಡೆನ ಕೊಳ್ಳೆ ಬಿಡುವಂಥ ಕ್ರಿಮಿನಲ್ಗಳನ್ನ ಅವ್ರ ಮೇಲೆ ಕೇಸ್ ಹಾಕ್ರಿ. ಇದ್ರಿಗೆ ನಿಮ್ಗೇನು ಟೆಂಡರ್ ಕಡೆಯಿಂದ ನಿಮ್ಗೇನು ಪ್ರಶ್ನೆ ಸಿಗುತ್ತಾ? ನೋಡಿರಿ, ಇಲ್ಲಿರುವಂಥ ಜಿಲ್ಲಾಧಿಕಾರಿಗಳಿಗೆ ನಾವು ಹೇಳೋ ಒಂದು ಏನಂದರೆ, ಇಲ್ಲಿರುವಂಥ ತಳಗಳಿಂದ ಸಂಪೂರ್ಣವಾಗಿ ವಿಫಲ ಆಗೈತೆ. ಯಾರು ಭೀಮರಾಯ ರಾಮಚಂದ್ರ ಅವರು ಇದನ್ನು ಎಲ್ಲ ರಿಕವರಿ ಮಾಡಬೇಕು. ಮಾಡಲಿ ಅಂತಕ್ಕೆ ಅವ್ರ ಮ್ಯಾಗ ಒಂದು ಕೇಸ್ ಹಾಕುವಂಥ ಈ ನಾವು ಪತ್ರಿಕೆ ಮುಖಾಂತರ ನಾವು ಹೇಳಿಕೆಯನ್ನು ನೀಡ್ತೇವೆ. ಅಲ್ಲ ಸರ್, ಈಗ ನೀರಮಾನ್ವಿ ಜಾತ್ರೆ ನಡೆಯುತ್ತೆ, ಅಲ್ಲಿ ಸೌಲಭ್ಯಗಳಿಲ್ಲ. ಅಂದರೆ ಕಳೆದ ವರ್ಷ ಮತ್ತು ಹಚ್ಚ ವರ್ಷ ಅಂದರೆ ವರ್ಷವಾರು ಟೆಂಡರ್ ಪಡೆದವರು ಇದುವರೆಗೆ ಆಯಿತು ಕೂಡ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಎಷ್ಟು ಟೆಂಡರ್ ಪಡೆದೋದಕ್ಕೆ ಸಂದಾಯ ಮಾಡಬೇಕು. ಆ ಸಂದಾಯ ಮಾಡಿಲ್ಲ. ಒಂದು ರೀತಿಯಲ್ಲಿ ಈ ರೀತಿಯು ಸರ್ಕಾರಕ್ಕೆ ವಂಚನೆ ಮಾಡ್ತಾರೆ. ಇದಕ್ಕೆಲ್ಲ ಯಾರು ಸರ್ ಕಾರಣ? ಇದಕ್ಕೆಲ್ಲ ಸಂಪೂರ್ಣವಾಗಿ ಇಲ್ಲಿರುವಂಥ ತಹಸೀಲ್ದಾರ್ ನೋಡ್ರಿ ಮೇನ್ ಈಗ ಹೊಣೆಗಾರರ. ಯಾಕಂದರೆ ಅವ್ರು ವಸ್ತು ಮಾಡೋಂಥ ಕರ್ತವ್ಯ ಅವ್ರದ್ದು. ಅವರು ನೀರಮಾನ್ವಿ ದತ್ತಿ ಧಾರ್ಮಿಕ ಇಲಾಖೆಗೆಲ್ಲ ಅವರೇ ಅಧ್ಯಕ್ಷರು, ಆಡಳಿತಾಧಿಕಾರಿಗಳು ಅವರೇ ಅಧ್ಯಕ್ಷರು, ಅವರೇ ಏನಪ್ಪದ ಅವ್ರು ವಸ್ತು ಮಾಡೋಂಥ ಅವ್ರಿಗೆ ಪವರ್ ಅದ ಮಾಡ್ಬೇಕಾಯ್ತು. ಮತ್ತೆ ಯಾಕೆ ಸರ್ ಇಷ್ಟು ಮತ್ತೆ ಅವ್ರಿಗೆ ಏನು ಗೊತ್ತು ನೋಡ್ರಿ, ಈಗ ಸಂಪೂರ್ಣವಾಗಿ ಅವ್ರಿಗೆ ಏನು ಮೇಜ್ ಬಿಟ್ಟೈತೆ ಏನು ಗೊತ್ತಿಲ್ಲ. ಅಮೌಂಟ್ ಬಿಟ್ಟಿರುತ್ತೆ ಏನಪ್ಪದ, ಅವ್ರು ಕೊಟ್ಟಿರಲ್ಲ ಅಮೌಂಟು. ಬಟ್ ಏನು ಅವ್ರಿಗೆ ಒಳಗೊಳಗೆ ಸೆಟಲ್ಮೆಂಟ್ ಹಾಕಿ ಮತ್ತೆ ಆಮೇಲೆ ದಿಕ್ತಪ್ಪ ಅಂತ ಕೆಲಸ ಏನಪ್ಪ ಅಂದ್ರೆ ಒಂದು ಸರ್ಕಾರದ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಮೋಸ ಮಾಡ್ತಿದ್ದಾರೆ ಸರ್. ಸರ್ ಇಲ್ಲಿ ಲಕ್ಷಾನುಗಟ್ಟಲೆ ನೀರಮಾನ್ವಿ ಬೆದರಿಗೆ ಭಕ್ತರು ಬರ್ತಾರೆ, ಮಹಿಳೆಯರು ಬರ್ತಾರೆ. ಅಲ್ಲಿ ಕುಡಿಯೋಕೆ ನೀರು ಸಿಗಲ್ಲ ಸರ್. ಮಕ್ಕ ಈಗ ನೀರು ಸಿಗಲ್ಲ. ಅಲ್ಲಿ ಸಂಪೂರ್ಣವಾಗಿ ತಳಗಳೈತೆ, ಇದರಲ್ಲಿ ಸಂಪೂರ್ಣವಾಗಿ ವಿಫಲವಾಯ್ತು ಏನಪ್ಪ. ಹಾಗಾಗಿ ನಾವು ಈ ಪತ್ರಿಕೆ ಮುಖಾಂತರ ನಾವು ಹೇಳಿಕೆಯನ್ನು ನೀಡ್ತೀವಿ ಏನಪ್ಪ.